Hi children, good morning to everybody. Today we are going to see science. The next topic in work and energy. Okay, come children, let us see. The next topic is kinetic energy. Kinetic energy andre ಏನು? Okay, by using the activity we are going to see this children. Okay, activity 11.6. Take a heavy ball. Take a heavy ball. Drop it on a thick bed of sand. Drop it on a thick bed of sand. A wet bed of sand would be better. Okay, a wet bed of sand would be better. Drop the ball on the sand from the height of about 25 centimeter. Drop the ball ಮೇಲಿಂದ ಡ್ರಾಪ್ ಮಾಡಬೇಕು. The sand bed from height of about 25 centimeter. The ball creates a depression. The ball creates a depression. The ball ಏನಾಗುತ್ತೆ, ಡಿಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ರಿಪೀಟ್ ದಿಸ್ ಆಕ್ಟಿವಿಟಿ ಫ್ರಮ್ ಹೈಟ್ಸ್ ಆಫ್ 50 ಸೆಂಟಿಮೀಟರ್, 1 ಮೀಟರ್, 1.5 ಮೀಟರ್. ಈ ಥರ ಪ್ರತಿಯೊಂದು ಹೈಟ್ಸ್ ಡಿಫರ್ ಮಾಡಿದಾಗ ಏನಾಗುತ್ತೆ, ಎನ್ಶೂರ್ ದಟ್ ಆಲ್ ದ ಡಿಪ್ರೆಷನ್ಸ್ ಆರ್ ಡಿಸ್ಟಿಂಕ್ಟ್ಲಿ ವಿಸಿಬಲ್ ಅಲ್ವಾ. ಎಲ್ಲ ಡಿಪ್ರೆಷನ್ಸ್ ಹೆಂಗಿರುತ್ತೆ, ಡಿಸ್ಟಿಂಕ್ಟ್ ಆಗಿರುತ್ತೆ, ಬೇರೆ ಬೇರೆ ಥರ. ಅಥವಾ ನಾವು ಒಂದು ಹೈಟಿಂದ ಬಿಸಾಕಿದಾಗ ತಿರ್ಗಾ ಅದು ಬೇರೆ ಡಿಪ್ರೆಷನ್ ತೋರಿಸುತ್ತೆ, ಅಥವಾ ಇನ್ನೂ ಸ್ವಲ್ಪ ಹೈಟ್ ಇನ್ಕ್ರೀಸ್ ಮಾಡಿದಾಗ ಅದು ಬೇರೆ ಥರ ಡಿಪ್ರೆಷನ್ಸ್ ತೋರಿಸುತ್ತೆ. ಓಕೆ, ದೆನ್ ಮಾರ್ಕ್ ದ ಡಿಪ್ರೆಷನ್ಸ್ ಟು ಇಂಡಿಕೇಟ್ the light from height from which the ball was dropped. Mark the depressions mark ಮಾಡಬೇಕು. To indicate the height, indicate the height ಮಾಡಕ್ಕೆ from the which the ball was dropped. Compare their depths. ಎಷ್ಟು ಆಳ ಹೋಗಿದೆ, ಒಂದೊಂದು ಆಳ ಹೋಗಿದಲ್ವಾ, ನಾವು ಎಷ್ಟು ಫೋರ್ಸ್ ಕೊಟ್ಟು ಎಸಿತೀವೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ವಿಚ್ ಒನ್ ಆಫ್ ದೆಮ್ ಇಸ್ ಡೀಪೆಸ್ಟ್, ವಿಚ್ ಒನ್ ಆಫ್ ದಿ ಶಾಲೋವೆಸ್ಟ್, ವೈ, ವಾಟ್ ವಾಸ್ ಕಾಸ್ಡ್ ಬೈ ಬಾಲ್ ಟು ಮೇಕ್ ಡೀಪರ್ ಡೆಂಟ್, ಡಿಸ್ಕಸ್ ಅಂಡ್ ಅನಲೈಸ್. ಈ ಥರ ನಾವು ಡೀಪರ್ ಆಗಬೇಕು. ಯಾವುದು ಡೀಪೆಸ್ಟ್ ಆಗಿದೆ ಈ ಮೂರರಲ್ಲಿ, ಅಥವಾ 1.5 ಮೀಟರಿಂದ ಎಸಿದಾಗ ಡೆಪ್ತು ಜಾಸ್ತಿ ಇರುತ್ತೆ. ಓಕೆ, ಇದರಲ್ಲಿ ಡೀಪೆಸ್ಟ್ ಯಾವುದು, 1.5 ಮೀಟರಿಂದ ಅಲ್ಲಿಂದ ಉದ್ದದಿಂದ ಎಸಿದಾಗ ಅಷ್ಟೇ ಡೆಪ್ತ್ಗೆ ಹೋಗುತ್ತೆ. ಓಕೆ, ವಾಟ್ ಹ್ಯಾಸ್ ಕಾಸ್ ದಿ ಬಾಲ್ ಟು ಮೇಕ್ ಡೀಪರ್ ಡೆಂಟ್, ವೆನ್ ವಿ ಇನ್ಕ್ರೀಸಿಂಗ್ ದ ಹೈಟ್ ದ ಡೀಪರ್ ಡೆಂಟ್ ವಿಲ್ ಬಿ ಇನ್ಕ್ರೀಸ್. ಓಕೆ, ಇದು ಆ ಬಾಲ್ನ ಡೀಪರ್ ಡೆಂಟ್ ಕಾಸ್ ಮಾಡೋಕ್ಕೆ ಇದಾಗುತ್ತೆ. ದೆನ್ activity 11.7. Set up the apparatus as shown in figure 11.5. Okay, as shown in figure 11.5 ಅಲ್ಲಿರೋ ಥರ ನೋಡಿ, ಈ ಥರ ಅಪಾರಟಸ್ ಸೆಟ್ ಮಾಡಬೇಕು. ಸೆಟ್ ಅಪ್ ದ ಅಪಾರಟಸ್ as shown in figure 11.5. Place a wooden block known mass in front of the trolley at the convenient fixed distance. at the convenient fixed distance. ಈ ಥರ ಸರಿನಾ, ಈ ಥರ ಒಂದು ಟ್ರಾಲಿ ಇಟ್ಬಿಟ್ಟು ಅದನ್ನು ಹಗ್ಗದಲ್ಲಿ ದಾರದಲ್ಲಿ ಕಟ್ಟಿ ಒಂದು ಸ್ಟೋನ್ ಕೆಳಗಡೆ ಬಿಡಬೇಕು ನೋಡಿ, ಅದೇ ಹೇಳ್ತಾರೆ. ಓಕೆ, ಪ್ಲೇಸ್ ಎ ವುಡನ್ ಬ್ಲಾಕ್ ಆಫ್ ಮಾಸ್ ಇನ್ ಫ್ರಂಟ್ ಆಫ್ ದ ಟ್ರಾಲಿ, ಮುಂದೆ ಇಡಬೇಕು. ಅಟ್ ಎ ಕನ್ವೀನಿಯಂಟ್ ಫಿಕ್ಸ್ಡ್ ಡಿಸ್ಟೆನ್ಸ್ ಅಲ್ಲಿ ಈ ಥರ ಸೆಟಪ್ ಮಾಡಬೇಕು. ಓಕೆನಾ, ಪ್ಲೇಸ್ ಎ ನೋನ್ ಮಾಸ್ ಆನ್ ದಿ ಪ್ಯಾನ್ ಸೊ ದಟ್ ದ ಟ್ರಾಲಿ ಸ್ಟಾರ್ಟ್ಸ್ ಮೂವಿಂಗ್. ಟ್ರಾಲಿ ಏನಾಗುತ್ತೆ, ಸ್ಟಾರ್ಟ್ಸ್ ಮೂವಿಂಗ್. ದ ಟ್ರಾಲಿ ಮೂವ್ಸ್ ಫಾರ್ವರ್ಡ್ ಅಂಡ್ ಹಿಟ್ಸ್ ದಿ ವುಡನ್ ಬ್ಲಾಕ್. ದ ಟ್ರಾಲಿ ಮೂವ್ಸ್ ಫಾರ್ವರ್ಡ್, ಅಥವಾ ಕಲ್ಲು ಯಾವ ಕಡೆ ವೆಯ್ಟ್ಸ್ ಎಳಿತಾ ಇರ್ತೋ ಆ ಕಡೆ ಮೂವ್ ಮಾಡಿ ಆ ವುಡನ್ ಬ್ಲಾಕ್ನ ಹಿಟ್ ಮಾಡುತ್ತೆ. ಫಿಕ್ಸ್ ಎ ಸ್ಟಾಪ್ ಆನ್ ದಿ ಟೇಬಲ್ ಇನ್ ಸಚ್ ಎ ಮ್ಯಾನರ್ ದಟ್ ದ ಟ್ರಾಲಿ ಸ್ಟಾಪ್ಸ್ ಆಫ್ಟರ್ ಹಿಟ್ಟಿಂಗ್ ದ ಬ್ಲಾಕ್. ಫಿಕ್ಸ್ ಎ ಸ್ಟಾಪ್ ಆನ್ ದಿ ಟೇಬಲ್, ಫಿಕ್ಸ್ ಎ ಸ್ಟಾಪ್ ಆನ್ ದಿ ಟೇಬಲ್ ಮೇಲೆ ಒಂದು ಸ್ಟಾಪ್ ಫಿಕ್ಸ್ ಮಾಡಬೇಕು. ಇನ್ ಸಚ್ ಎ ಮ್ಯಾನರ್ ದ ಟ್ರಾಲಿ ಸ್ಟಾಪ್ಸ್ ಆಫ್ಟರ್ ಹಿಟ್ಟಿಂಗ್ ದ ಬ್ಲಾಕ್. ಇದನ್ನು ಹಿಟ್ ಮಾಡಿದ ತಕ್ಷಣ ಅದು ಸ್ಟಾಪ್ ಆಗುತ್ತೆ. ದ ಬ್ಲಾಕ್ಸ್ ಗೆಟ್ ಡಿಸ್ಪ್ಲೇಸ್ಡ್, ದ ಬ್ಲಾಕ್ಸ್ ಗೆಟ್ ಡಿಸ್ಪ್ಲೇಸ್ಡ್. ಓಕೆ, ಈಗ ನಾವು ಒಂದು ಫೋರ್ಸ್ ಕೊಟ್ಟಾಗ ಅಲ್ಲಿಗೆ ಆ ಬ್ಲಾಕ್ ಡಿಸ್ಪ್ಲೇಸ್ ಆಗುತ್ತೆ. ಮುಂದೆ ಹೇಳೋದಲ್ವಾ, ನಾವು ಎಷ್ಟು ಫೋರ್ಸ್ ಕೊಡ್ತೀವೋ, ವರ್ಕ್ ಮಾಡ್ತೀವೋ ಅದ್ರ ಮೇಲೆ ಆಬ್ಜೆಕ್ಟು ಒಂದು ಕಡೆ ಇನ್ನೊಂದು ಕಡೆ ಡಿಸ್ಪ್ಲೇಸ್ ಆಗುತ್ತೆ. ದ ಸೇಮ್ ಥಿಂಗ್ ಆಲ್ಸೋ ಡನ್ ಹಿಯರ್. ನೋಡಿ, ಅಲ್ಲಿಗೆ ಆ ಟ್ರಾಲಿ ಕಟ್ಟಿದ್ದಾರೆ, ಅದನ್ನ ಮತ್ತೆ ಇಲ್ಲಿಗೆ ಒಂದು ವೆಯ್ಟ್ ಬಿಟ್ಟು ಸೆಳಿತಾದಾಗ ಏನಾಗುತ್ತೆ, ಅದು ಬಂದು ಮುಂದೆ ಆ ವುಡನ್ ಬ್ಲಾಕ್ ಅನ್ನ ಹಿಟ್ ಮಾಡಿದಾಗ ಏನಾಗುತ್ತೆ, ವುಡನ್ ಬ್ಲಾಕ್ ವಿಲ್ ಗೆಟ್ ಡಿಸ್ಪ್ಲೇಸ್ಡ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ನೋಟ್ ಡೌನ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬ್ಲಾಕ್. ಆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಕ್ಸ್ ನ ನೋಟ್ ಮಾಡಬೇಕು. ದಿಸ್ ಮೀನ್ಸ್ ವರ್ಕ್ ಇಸ್ ಡನ್ ಆನ್ ದಿ ಬ್ಲಾಕ್ ಬೈ ದಿ ಟ್ರಾಲಿ ಅಲ್ವಾ. ವರ್ಕ್ ಯಾವ ರೀತಿ ನಡೆದಿದೆ, ಯಾವ್ದು ನಡೆದಿದೆ ಎಂಬುದು ನೋಟ್ ಮಾಡಬೇಕು. ಆ ಟ್ರಾಲಿಯಿಂದ ನಡೆದಿದೆ, ಆ ವುಡನ್ ಬಾಕ್ಸ್ ಡಿಸ್ಪ್ಲೇಸ್ ಆಗಿದೆ. ಓಕೆ, ಫ್ರಮ್ ವ್ಯಾರ್ ಡಸ್ ದಿಸ್ ಎನರ್ಜಿ ಕಮ್, ಈ ಎನರ್ಜಿ ಎಲ್ಲಿಂದ ಬಂತು. ರಿಪೀಟ್ ದಿಸ್ ಆಕ್ಟಿವಿಟಿ ಬೈ ಇನ್ಕ್ರೀಸಿಂಗ್ ದಿ ಮಾಸ್ ಆಫ್ ಪ್ಯಾನ್. Repeat this activity by increasing the mass on the pan. Okay, you have to repeat this activity by increasing the mass na increase ಮಾಡ್ಬಿಟ್ಟು ಈ ತರ ಮಾಡಬೇಕು. ಓಕೆ, ಇನ್ ದಿಸ್ ಕೇಸ್, ಓಕೆ, ಈ ಪ್ಯಾನ್ ಅಲ್ಲಿ ಮಾಸ್ ಇದೆ ಅದನ್ನ ಇನ್ಕ್ರೀಸ್ ಮಾಡ್ತಾ ಇರಬೇಕು. ಇನ್ ದಿಸ್ ಕೇಸ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಮೋರ್. ವೆನ್ ದ ಇನ್ಕ್ರೀಸಿಂಗ್ ದಿ ಮಾಸ್ ಇನ್ ದಿ ಬೌಲ್ ಇಟ್ ವಿಲ್ ಇನ್ಕ್ರೀಸಸ್ ದಿ ಡಿಸ್ಪ್ಲೇಸ್ಮೆಂಟ್ ಆಲ್ಸೋ ಅಲ್ವಾ. ನಾವು ಎಷ್ಟು ವೆಯ್ಟ್ ಹಾಕ್ತೀವೋ ಅಷ್ಟಕ್ಕಷ್ಟು ಅದು ಟ್ರಾಲಿ ಮುಂದಕ್ಕೆ ಬರುತ್ತೆ. ಆ ವುಡನ್ ಬ್ಲಾಕ್ಸ್ ಕೂಡ ಅದು ಹಿಟ್ ಮಾಡ್ತಾ ಆ ಡಿಸ್ಪ್ಲೇಸ್ಮೆಂಟ್ ನಡೀತಾ ಇರುತ್ತೆ. ಓಕೆ, ಇನ್ ವಿಚ್ ಕೇಸ್
is the work done more in this work done more. In this activity, the moving trolley does work and hence is possess energy. ಅದು ಒಂದು ವರ್ಕ್, ಆ ಮೂವಿಂಗ್ ಟ್ರಾಲಿ ಡಸ್ ವರ್ಕ್ ಮಾಡಿದೆ and his possess energy also. Then a moving object can do work ಅಲ್ವಾ. a moving object ಏನ್ ಮಾಡುತ್ತೆ, ಅದರಲ್ಲಿ ಒಂದು ಟೈಪ್ ಆಫ್ ವರ್ಕ್ ನಡೆಯುತ್ತೆ. an object moving faster can do more work than a identical object moving relatively slow. ಸೊ ಈಗ ಫಾಸ್ಟ್ ಆಗಿ ಮೂವ್ ಆಗೋದಕ್ಕಿಂತ ಸ್ಲೋ ಆಗಿ ಮೂವ್ ಆಗೋದಕ್ಕಿಂತ ಫಾಸ್ಟ್ ಆಗಿ ಮೂವ್ ಆಗೋದು ವರ್ಕ್ ಜಾಸ್ತಿ ನಡೀತೆ ಅಂತ ಅರ್ಥ ಅಲ್ವಾ. an object moving faster can do work more than the identical object moving relatively slow ಆಗಿ ಮೂವ್ ಆಗೋದು. ಸೊ when comparing slow moving object ಗಿಂತ faster moving object can do more work, ಇದು ಕಮ್ಮಿ ವರ್ಕ್ ಮಾಡುತ್ತೆ. ಓಕೆನಾ. a moving bullet blowing wind, a rotating wheel, a speeding stone can do work. a speeding stone can do work ಅಲ್ವಾ. a speeding stone ಏನ್ ಮಾಡುತ್ತೆ, can do work. how does a bullet pierce the target, ಹೆಂಗೆ ಟಾರ್ಗೆಟ್ ಹೆಂಗ್ ರೀಚ್ ಮಾಡುತ್ತೆ ಬುಲೆಟ್. how does the wind moves the blades of windmill, windmill ಅಲ್ಲಿ ವೀಲ್ಸ್ ಮೂವ್ ಆಗುತ್ತಲ್ವಾ, ಅದು ಹೆಂಗ್ ಮೂವ್ ಆಗುತ್ತೆ. ಆಬ್ಜೆಕ್ಟ್ಸ್ ಇನ್ ಮೋಷನ್ ಪೊಸೆಸ್ ಎನರ್ಜಿ ಅಲ್ವಾ. ಆಬ್ಜೆಕ್ಟ್ಸ್ ಇನ್ ಮೋಷನ್ ಏನಾಗುತ್ತೆ, ಸೊ ಇಲ್ಲಿ ಬುಲೆಟ್ ಅಲ್ಲಿ ಅಥವಾ ಗನ್ ಅಲ್ಲಿ ಅದು ಟಾರ್ಗೆಟ್ ನ ರೀಚ್ ಮಾಡ್ಬೇಕಾದ್ರೆ ಬುಲೆಟ್ ಒಂದ್ ಕಡೆ ಮೂವ್ ಆಗುತ್ತಾ, ಸೊ ಅದು ಒಂದು ಟೈಪ್ ಆಫ್ ಎನರ್ಜಿ. ಅಥವಾ ಈ ಬ್ಲೇಡ್ಸ್ ವಿಂಡ್ ಮಿಲ್ ಅಲ್ಲಿ ಮೂವ್ ಆಗ್ತಾ ಇರುತ್ತಾ, ಇಟ್ ವಿಲ್ ಒಂದು ಟೈಪ್ ಆಫ್ ಎನರ್ಜಿ. ಓಕೆ, ವಿ ಹ್ಯಾವಿಂಗ್ ಎ ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ. ದಟ್ ಇಸ್ ನಥಿಂಗ್ ಬಟ್ ಇಲ್ಲಿ ಎರಡು ಏನ್ ಎನರ್ಜಿ ಅಂದ್ರೆ ದಟ್ ಇಸ್ ಎ ಕೈನೆಟಿಕ್ ಎನರ್ಜಿ. ಸಿ, ಆಬ್ಜೆಕ್ಟ್ ಇನ್ ಮೋಷನ್ ಪೊಸೆಸ್ ಎನರ್ಜಿ, ವಿ ಕಾಲ್ ದಿಸ್ ಎನರ್ಜಿ ಆಸ್ ಕೈನೆಟಿಕ್ ಎನರ್ಜಿ. ಈ ತರ ಒಂದು ಆಬ್ಜೆಕ್ಟ್ ಮೋಷನ್ ನ ಪ್ರೊಸೆಸ್ ಮಾಡುತ್ತೆ, ಒಂದ್ ಕಡೆ ಪ್ರೊಸೆಸ್ ಮಾಡುತ್ತೆ ಅಂದಾಗ ಅದನ್ನ ನಾವು ಕೈನೆಟಿಕ್ ಎನರ್ಜಿ ಎಂದು ಹೇಳ್ತೀವಿ. ಓಕೆ, ಎ ಫಾಲಿಂಗ್ ಕೋಕೋನಟ್, ಎ ಸ್ಪೀಡಿಂಗ್ ಕಾರ್, ಎ ರೋಲಿಂಗ್ ಸ್ಟೋನ್, ಎ ಫ್ಲೈಯಿಂಗ್ ಏರ್ಕ್ರಾಫ್ಟ್, ಫ್ಲೋಯಿಂಗ್ ವಾಟರ್, ಬ್ಲೋಯಿಂಗ್ ವಿಂಡ್, ಎ ರನ್ನಿಂಗ್ ಅಥ್ಲೆಟ್ ಎಕ್ಸೆಟ್ರಾ. ಎ ಫಾಲಿಂಗ್ ಕೋಕೋನಟ್, ಎ ಸ್ಪೀಡಿಂಗ್ ಕಾರ್. ಎ ಫಾಲಿಂಗ್ ಕೋಕೋನಟ್ ಮತ್ತೆ ಮೇಲಿಂದ ತೆಂಗಿನಕಾಯಿ ಬೀಳೋದು, ಅಥವಾ ಎ ರೋಲಿಂಗ್ ಸ್ಟೋನು, ಎ ಫ್ಲೈಯಿಂಗ್ ಏರ್ಕ್ರಾಫ್ಟ್, ಫ್ಲೋಯಿಂಗ್ ವಾಟರ್, ಬ್ಲೋಯಿಂಗ್ ವಿಂಡ್, ಎ ರನ್ನಿಂಗ್ ಅಥ್ಲೆಟ್ ಎಕ್ಸೆಟ್ರಾ ಪೊಸೆಸ್ ಎ ಕೈನೆಟಿಕ್ ಎನರ್ಜಿ. ಇವೆಲ್ಲ ಏನ್ ಪೊಸೆಸ್ ಮಾಡುತ್ತೆ, ದಿಸ್ ಆಲ್ ಥಿಂಗ್ಸ್ ದಟ್ ಪೊಸೆಸಿಂಗ್ ಎ ದಟ್ ಇಸ್ ಅ ಮೋಷನ್ಸ್. ಓಕೆ, ದಿಸ್ ಆಬ್ಜೆಕ್ಟ್ಸ್ ವಿಲ್ ಗಿವ್ಸ್ ಎ ಮೋಷನ್, ಸೊ ಇಟ್ ವಿಲ್ ಪೊಸೆಸ್ ಎ kinetic energy. In short, kinetic energy is the energy possessed by an object due to its motion. Make underline, children. Okay, these two lines. Okay, in short ನಾವು ಹೆಂಗೆ ಹೇಳ್ಬೋದು, kinetic energy is the energy possessed by an object. Kinetic energy is the energy possessed by an object due to its motion. The kinetic energy of an object increases with its speed. Okay, ಅದು ಸ್ಪೀಡ್ ಮೇಲೆ ಅದು ಇನ್ಕ್ರೀಸ್ ಆಗುತ್ತೆ. How much energy is possessed by a moving body by virtue of its motion? How much energy is possessed by a moving body? ಎಷ್ಟು ಎನರ್ಜಿ ಪೊಸೆಸ್ ಆಗುತ್ತೆ? By definition, we say that the kinetic energy of a moving body moving with a certain velocity is equal to the work done on it to make it acquire that velocity. Okay, by definition ಏನು ಹೇಳಬೇಕು, we say that the kinetic energy of a moving body, ಒಂದು ಆಬ್ಜೆಕ್ಟ್ ಮೂವ್ ಆಗುತ್ತಲ್ಲ ಅದು ಬಾಡಿ, ವಿತ್ ಎ ಸರ್ಟೇನ್ ವೆಲಾಸಿಟಿ ಮೇಲೆ ಮೂವ್ ಆಗುತ್ತೆ, ಈಸ್ ಈಕ್ವಲ್ ಟು ದಿ, ಅದು ಯಾವ್ದಕ್ಕೆ ಈಕ್ವಲ್ ಟು ಆಗಿರುತ್ತೆ, ದ ವರ್ಕ್ ಡನ್ ಆನ್ ಇಟ್ ಟು ಮೇಕ್ ಇಟ್ ಅಕ್ವೈರ್ ದಟ್ ವೆಲಾಸಿಟಿ. ದ ವರ್ಕ್ ಡನ್ ಆನ್ ಇಟ್ ಟು ಮೇಕ್ ಇಟ್ ಅಕ್ವೈರ್ ದಟ್ ವೆಲಾಸಿಟಿ. Let us now express the kinetic energy of an object in the form of an equation. Okay, let us now express, ಏನು ಎಕ್ಸ್ಪ್ರೆಸ್ ಮಾಡಬೇಕು, kinetic energy of an object in the form of an equation. Consider an object of mass. ಒಂದು ಆಬ್ಜೆಕ್ಟ್ ಆಫ್ ಮಾಸ್ ನ ಕನ್ಸಿಡರ್ ಮಾಡ್ತೀವಿ. ದಟ್ ಇಸ್ m ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ವೆಲಾಸಿಟಿ. ಮಾಸ್ ಎಂಬುದು m. ದೆನ್ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ವೆಲಾಸಿಟಿ ವಿಲ್ ಬಿ, ನಾನು ಯಾವಾಗಲೂ ಯೂನಿಫಾರ್ಮ್ ವೆಲಾಸಿಟಿ ಏನಂತ ಹೇಳ್ತೀವಿ, ದಟ್ ಇಸ್ ನಥಿಂಗ್ ಬಟ್ ಇನಿಷಿಯಲ್ ವೆಲಾಸಿಟಿ. That is uniform velocity will be a u. Let it now displaced with a distance s with a constant force. Okay, displaced through a distance s when a constant force f acts on it in the direction of its displacement. Okay, f acts on it in the direction of its displacement. From equation 11.1, the work done w equal to f into s ಅಂತ teach ಮಾಡಿದ್ರಲ್ವಾ. So first sum, so ಅದ್ರ ಪ್ರಕಾರ w is that is equal to f into s. The work done on the object will cause a change in its velocity. Let its velocity change from u to v. Let a be the acceleration produced.
Then in section 8.5 we studied 3 equations of motion. Okay, in section 8.5 we studied the 3 equations of motion ಬಗ್ಗೆ ಓದಿದ್ವಲ್ವಾ, ಅದೇ 3 laws of motion. ಅದೇ ಸಣ್ಣ the relation connecting the initial velocity u ಹೇಳಿದ್ನಲ್ವಾ. ಸೊ ಯೂನಿಫಾರ್ಮ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಕನೆಕ್ಟ್ ಮಾಡ್ತಾ u and the final velocity v of an object moving with a uniform acceleration a. Okay, uniform acceleration a and the displacement s is ಹೆಂಗಿರುತ್ತೆ v square minus u square equal to 2as. ಇದನ್ನ ಹೆಂಗ್ ಬರಿಬೋದು ನಾವು, v square equal to u square plus 2as ಅನ್ನು ಫಾರ್ಮೆಟ್ ಬರಿಬೋದಾ. ಸೊ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ತರ ಬರಿಬೇಕು. ಸೊ ನೋಡಿ ಇದು ಇದರಿಂದ ಇದನ್ನ ಡಿರೈವ್ ಮಾಡ್ತಾರೆ. ಸೊ ನೋಡಿ ಎಸ್ ಅನ್ನು ಈ ಕಡೆ ಮಾಡ್ಕೊಂಡು ಈ ಕಡೆ ಮಲ್ಟಿಪ್ಲಿಕೇಶನ್ ಈ ಕಡೆ ಡಿವೈಡ್ ಹೋಗುತ್ತೆ. ಎಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2a. ಟು ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ವಿ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ, ದಟ್ ಇಸ್ ನಥಿಂಗ್ ಬಟ್ ಎಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಬೈ 2a. ಫ್ರಮ್ ದ ಸೆಕ್ಷನ್ 9.4 ವಿ ನೋ ಎಫ್ ಈಕ್ವಲ್ ಟು ma. ದಸ್ ಯೂಸಿಂಗ್ 11.2 ಇನ್ ಈಕ್ವೇಶನ್ 11.1 ನಲ್ಲಿ ಯೂಸ್ ಮಾಡಿದಾಗ ಎಸ್ ಇನ್ಸ್ಟೆಡ್ ಆಫ್ ಎಸ್ ಬದಲು ಇದನ್ನು ಯೂಸ್ ಮಾಡಬೇಕು. ಓಕೆ, ವಿ ನೋ ಎಫ್ ಈಕ್ವಲ್ ಟು ಎಮ್ ಎಂಬುದು ನಮಗೆ ಗ್ರಾವಿಟೇಷನ್ ಅನ್ನು ಹೇಳ್ಕೊಟ್ನಲ್ಲ, ಮಾಸ್ ಇಂಟು ಆಕ್ಸಲರೇಷನ್. ಸೊ ಅದನ್ನು ಯೂಸ್ ಮಾಡಿದ್ವಿ. ದಸ್ ಯೂಸಿಂಗ್ 11.2 ಇನ್ 11.1 ವಿ ಕ್ಯಾನ್ ರೈಟ್ ದಿ ವರ್ಕ್ ಡನ್ ಬೈ ದಿ ಫೋರ್ಸ್ ಎಫ್ ಆಸ್. ಓಕೆ, ವಿ ಕ್ಯಾನ್ ರೈಟ್ ದಿ ವರ್ಕ್ ಡನ್ ಬೈ ದಿ ಫೋರ್ಸ್ ಎಫ್ ಆಸ್ ಡಬ್ಲ್ಯೂ ಈಕ್ವಲ್ ಟು ಎಮ್ ಎ ಇಂಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್. ಇಲ್ಲಿ ಎಫ್ ಎಸ್ ಎಂದಲ್ವಾ, ಎಫ್ ಗೆ ಎಮ್ ಎ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಸ್ ಗೆ ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಡಿವೈಡೆಡ್ ಬೈ 2a ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮಾಡಿದಾಗ ಈ 1/2 ಅನ್ನ ಇಲ್ಲಿ ನೋಡಿ, ಈ ಎ ಮತ್ತೆ ಈ ಎ ಕ್ಯಾನ್ಸಲ್ ಆಗುತ್ತೆ. ಈ 1/2 ನ ಆಚೆ ತೆಗಿತೀವಿ. ದಟ್ ಇಸ್ ನಥಿಂಗ್ ಬಟ್ 1/2 ಎಮ್ ಇಂಟು v square minus u square. So if the object is starting from its stationary position, that is u is 0, stationary ಅಂದಕ್ಷಣ ಅದು ಒಂದೇ இடದಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಿಂತಿರುತ್ತೆ. So the object will be in rest means we will get the initial velocity v u equal to 0, then w equal to half mv square. So ಇಲ್ಲಿ 0 ಅಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, w equal to half mv square. So next w ಏನಾಯಿತು ಫಾರ್ಮುಲಾ, half mv square and ಆಯಿತು. It is clear that the work done is equal to the change in the kinetic energy of an object. If u equal to 0, the work done will be half mv square. Okay, the work done will be half mv square. Thus, the kinetic energy possessed by an object of mass m. Thus, the kinetic energy possessed by an object of mass m and moving with a uniform velocity v is ek equal to half mv square. Okay, ಏನು ಹೇಳ್ತಾರೆ, kinetic energy ಅಂದಾಗ ಅದನ್ನ ek ಎಂದು ರೆಪ್ರೆಸೆಂಟ್ ಮಾಡ್ತೀವಿ. by an object m and moving with a uniform velocity v is ek equal to half mv square ಎಂದು ಹೇಳ್ತೀವಿ. Then example 11.3, an object of mass 15 kg is moving with a uniform velocity of 4 meters second per 1. What is the kinetic energy possessed by the object? ಏನು kinetic energy possess ಆಗಿದೆ. ಸೊ ಇದನ್ನ ಕೊಟ್ಟಿರೋ ವ್ಯಾಲ್ಯೂಸ್ ನ ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಬೇಕು. let us do the sum. See, mass of the object ಎಷ್ಟು ಕೊಟ್ಟಿದ್ದಾರೆ, 15. So you have to write the given first. Mass of the object m equal to 15 kg and the velocity of the object v equal to, see, 4m s power minus. Okay, ಇಲ್ಲಿ ಮೈನಸ್ ಮಿಸ್ ಆಗಿದೆ. ಓಕೆ, ಮೇಕ್ ಇಟ್ ರೈಟ್ ಹಿಯರ್ ಚಿಲ್ಡ್ರನ್, -1. ದಟ್ ಇಸ್ ನಥಿಂಗ್ ಬಟ್ m ಡಿವೈಡೆಡ್ ಬೈ s ಅಂತ ಬರುತ್ತೆ. ಸರಿನಾ, ಈಕ್ವೇಷನ್ 11.5 ಇಂದ ನೋಡಿ ಹೇಳಿದ್ನಲ್ಲ, ಈ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ನಮ್ಗೆ ಏನು ಬರುತ್ತೆ, ದೇ ಹ್ಯಾವ್ ಗಿವನ್ ದಿ v ವ್ಯಾಲ್ಯೂ ಅಂಡ್ ದಿ m ವ್ಯಾಲ್ಯೂ. ಸೊ ek ಈಕ್ವಲ್ ಟು ಹಾಫ್ ಇಂಟು m ಇನ್ ವ್ಯಾಲ್ಯೂನ ಅಪ್ಲೈ ಮಾಡಬೇಕು. ದೆನ್ v ಸ್ಕ್ವೇರ್ ಅಂದಾಗ 4, ಇಟ್ ವಿಲ್ ಕಮ್ 2 times. ದೆನ್ ಮಲ್ಟಿಪ್ಲೈಯಿಂಗ್ ದಿಸ್ ವಿ ಗೆಟ್ 120. therefore the kinetic energy of the object is 120 joule. ಓಕೆ, kinetic energy ಹೆಂಗೆ ರೆಪ್ರೆಸೆಂಟ್ ಮಾಡಬೇಕು, joule. Then example 11.4, what is the work to be done to increase the velocity of a car from 30 km per hour -1 to 60 km per hour -1 if the mass of the car is 1500 kg. mass of the car 1500 kg ಅಂತ ಇದ್ದಾಗ ಏನಾಗುತ್ತೆ. ಸೊ ಫಸ್ಟ್ ವಿ ಹ್ಯಾವ್ ಟು ರೈಟ್ ದಿ ಗಿವನ್ m equal to 1500 kg. Okay, initial velocity of car u equal to 30 km per hour -1, which is equal to 30 into 1000 meter. ಕಿಲೋಮೀಟರ್ ಅದನ್ನ ಮೀಟರ್ ಕನ್ವರ್ಟ್ ಮಾಡ್ತೀವಿ. ಸೊ ಇಂಟು 1000 ಮಾಡ್ತೀವಿ, ಡಿವೈಡೆಡ್ ಬೈ, ದೆನ್ ವಿ ಹ್ಯಾವ್ ಟು ಫೈಂಡ್ ಸೆಕೆಂಡ್ಸ್. ನೋ, ಹಾರಲ್ಲಿದೆ ಸೆಕೆಂಡ್ಸ್. ಸೊ ಸೆಕೆಂಡ್ಸ್ ಅಂದಾಗ ಹಾರ್ನ ಕನ್ವರ್ಟ್ ಮಾಡ್ಬೇಕಾದ್ರೆ 60 minutes, 1 minute equal to 60 seconds ಅಲ್ವಾ. ಸೊ 1 hour equal to 60 minutes and 1 minute equal to
60 seconds. So we are multiplying with 60 into 60, that is nothing but 1 hour equal to 3600 seconds. So ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ ಏನು ಆನ್ಸರ್ ಬರುತ್ತೆ 25 divided by 3 meter second per minus 1. Similarly, the final velocity of the car v equal to 60 kilometer per minus 1 ಅಂತ ಕೊಟ್ಟಿದ್ದಾರೆ ನೋಡಿ. ಫೈನಲ್ ವೆಲಾಸಿಟಿ ಇದು ಇನಿಷಿಯಲ್, ಇದು ಫೈನಲ್, ಸರಿನಾ? ಸೊ ಇದನ್ನು ಕೂಡ ಮೀಟರ್ಗೆ ಮತ್ತೆ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಸೇಮ್. ದಿಸ್ ಇಸ್ ದ ಸೇಮ್ process, children. Okay, what is the thing we have did here? We have to do the same here. Then therefore the initial kinetic energy of the car ಹೆಂಗಿರುತ್ತೆ? Therefore the initial kinetic energy of car EKI equal to half mv square, half mv square, which is equal to half into 1500 kg into 25 divided by 3 ms power minus 1 the whole square. ಇದು v square ಇನ ವ್ಯಾಲ್ಯೂ. ಇಲ್ಲಿಗೆ ನಮ್ಮ ಫೈನಲ್ ಕೊಟ್ಟಿದ್ದಾರೆ ಇನಿಷಿಯಲ್, ಇದು ಮಿನಿಟ್ಸ್ ಮತ್ತೆ ಸೆಕೆಂಡ್ಸ್ ಕನ್ವರ್ಟ್ ಮಾಡಿದೀವಿ. ಮತ್ತೆ ಫೈನಲ್ ವೆಲಾಸಿಟಿಯನ್ನು ಅದೇ ತರ ಕನ್ವರ್ಟ್ ಮಾಡಿ ಇದನ್ನ EK ಫಾರ್ಮುಲಾದಲ್ಲಿ, ದಟ್ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ ನಮ್ಗೆ ಏನು ಆನ್ಸರ್ ಬರುತ್ತೆ? 1,556,250 by 3 joule. This is the answer. Okay, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈ ಆನ್ಸರ್ ಬರುತ್ತೆ. Therefore the final velocity of the final kinetic energy of the car EKF equal to, ಇದು ಇನಿಷಿಯಲ್, ಇದು ಫೈನಲ್. ಸೊ ಫೈನಲ್ ಅಂದಾಗ ತಿರ್ಗಾ ಇದನ್ನ ಡಿವೈಡ್ ಮಾಡಬೇಕು ನೋಡಿ. ಫಸ್ಟ್ ಇನಿಷಿಯಲ್ ಹಾಕ್ಬಿಟ್ಟು ಇದು ಮಾಡಬೇಕು, ಫೈನಲ್ ಹಾಕ್ಬಿಟ್ಟು ಮಾಡಿದಾಗ ನಮ್ಗೆ ಈ ಆನ್ಸರ್ ಬರುತ್ತೆ. ಅಟ್ ಲಾಸ್ಟ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ದಿ ಫೈನಲ್ ಅಂಡ್ ಇನಿಷಿಯಲ್ ವೆಲಾಸಿಟಿ ಎರಡನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಬೈ ಸಬ್ಟ್ರಾಕ್ಟಿಂಗ್ ದಿಸ್ ವಿ ಗೆಟ್ ಏನು ತೆಗಿತಾರೆ ನೋಡಿ, ಏನು ಬರುತ್ತೆ? See, thus the work done equal to change in kinetic energy. So initial velocity ಒಂದು kinetic energy ಇರುತ್ತೆ, ಫೈನಲ್ ಒಂದು ಇರುತ್ತೆ. So by subtracting these two we get the 1,56,250 joule. Okay, then the next page, take the next page, children. 152 activity 11, potential energy. Okay, the next topic we are going to see about the potential energy. Activity 11.8. Take a rubber band, ಒಂದು rubber band ಎತ್ತಬೇಕು. Hold it at one end and pull from the other. Okay, hold it at one end ಇಂದ ಹೋಲ್ಡ್ ಮಾಡಬೇಕು and pull from the otherನ pull ಮಾಡಬೇಕು. The band stretches, release the band at one of the ends, ಅಲ್ಲಿ ರಿಲೀಸ್ ಮಾಡಬೇಕು. ದೆನ್ ನೋಡಿ ಈ ತರ what happens? The band will tend to regain its original length. Obviously the band has acquired energy in its stretched position. How did the acquire energy when stretched? ಈಗ ಈ ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿಗೆ ಅಪ್ಲೈ ಆಗಿದೆ, ಸರಿನಾ? ಈಗ ಒಂದು ರಬ್ಬರ್ ಬ್ಯಾಂಡ್ ಎತ್ಕೊಳ್ಳಿ, ಅದನ್ನು ನಾವು ಸ್ಟ್ರೆಚ್ ಮಾಡಿ ಹೊಸದಲ್ಲಿ ಹೆಂಗಿರುತ್ತೋ ಅಥವಾ ಅದನ್ನು ನಾವು ಒಂದ್ಸಲ ಯೂಸ್ ಮಾಡ್ತೀವಿ, ಯಾವುದೋ ಒಂದು ಬುಕ್ಗೋ ನೋಟ್ಗೂ ಹಾಕ್ತೀವಿ, ತಿರ್ಗಾ ಅದು ಪೊಸಿಷನ್ ರೀಗೈನ್ ಮಾಡುತ್ತಾ? ಇಲ್ಲ. ಸೊ ಅಲ್ಲಿಗೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಅಲ್ವಾ? ಸೊ ಕಾಂಟ್ರಾಸ್ಟ್ ಆಗಿರೋದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಸೊ ಇಲ್ಲಿಗೂ ಆ ಸ್ಟ್ರಿಂಗ್ ಏನಾಗಿದೆ? ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿದೆ. ದ ಎನರ್ಜಿ ಅಂಡರ್ಗೋಸಸ್ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಅಂಡರ್ಗೋ ಆಗಿದೆ. ದೆನ್ ಆಕ್ಟಿವಿಟಿ 11.9. ಟೇಕ್ ಎ ಸ್ಲಿಂಕಿ ಎಸ್ ಶೋನ್ ಬಿಲೋ ಆಸ್ ಎ ಫ್ರೆಂಡ್ ಟು ಹೋಲ್ಡ್ one of its ends. Okay, one of its ends na ಹಿಡಿಬೇಕು. You hold the other end and move away from your friends. Okay, move away from friends ಇಂದ ಮೂವ್ ಆಗಬೇಕು. Now release the slinky. What happened? What did slinky acquire energy when stretched? What the slinky acquire energy when it compressed ಆದಾಗ ಒಂದು ಎನರ್ಜಿ ಬರುತ್ತಾ ಅಂತ ಕೇಳ್ತಾರೆ. ದ ಸೇಮ್ ಥಿಂಗ್ ವಿಲ್ ಹ್ಯಾಪನ್. ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ ಅಥವಾ ನಾವು ಏನಾಗುತ್ತೆ ಇಲ್ಲಿಗೆ ಸ್ವಲ್ಪ ಎಲಾಂಗೇಟ್ ಆಗುತ್ತೆ ಆ ಸ್ಟ್ರಿಂಗು, ಸರಿನಾ? ಸ್ವಲ್ಪ ನಾವು ಫೋರ್ಸ್ ಕೊಟ್ಟು ಸೆಳಿತಾ ಇದ್ದಾಗ ಏನಾಗುತ್ತೆ? ಸ್ವಲ್ಪ ತಿರ್ಗಾ ಅದು ಪೊಸಿಷನ್ ಅದು ರೀಗೈನ್ ಮಾಡಲ್ಲ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಓಕೆನಾ? ದೆನ್ ಆಕ್ಟಿವಿಟಿ 11.10. ಟೇಕ್ ಎ ಟಾಯ್ ಕಾರ್, ಬಿಂಡ್ ಇಟ್ ಯೂಸಿಂಗ್ ಇಟ್ಸ್ ಕೀ, ಪ್ಲೇಸ್ ದ ಕಾರ್ ಆನ್ ದಿ ಗ್ರೌಂಡ್. ಗ್ರೌಂಡ್ನ ಪ್ಲೇಸ್ ಮಾಡಬೇಕು. ಡಿಡ್ ಇಟ್ ಮೂವ್, ಅದು ಮೂವ್ ಆಗುತ್ತಾ? ಫ್ರಮ್ ವ್ಯಾರ್ ಡಿಡ್ ಅಕ್ವೈರ್ ಎನರ್ಜಿ, ಇದು ಎಲ್ಲಿಂದ ಎನರ್ಜಿ ಅಕ್ವೈರ್ ಮಾಡುತ್ತೆ? ಡಸ್ ದ ಎನರ್ಜಿ ಅಕ್ವೈರ್ಡ್ ಡಿಪೆಂಡ್ ಆನ್, ಓಕೆ, ಡಸ್ ದ ಎನರ್ಜಿ ಅಕ್ವೈರ್ಡ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ವಿಂಡಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ನಂಬರ್ ಆಫ್ ವಿಂಡಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ಕ್ಯಾನ್ ಟೆಸ್ಟ್ ದಿಸ್? ಇದನ್ನ ಹೆಂಗೆ ಟೆಸ್ಟ್ ಮಾಡ್ತೀವಿ? ಒಂದು ಟಾಯ್ ಕಾರ್ ಎತ್ಕೊಂಡು, ಓಕೆ, ವಿಂಡ್ ಇಟ್ ಯೂಸಿಂಗ್ ದಿಸ್ ಕೀ, ಓಕೆ, ಕೀ ಯೂಸ್ ಮಾಡ್ಕೊಂಡು ಇದು ಮಾಡ್ತಾ ಇರಬೇಕು. ಪ್ಲೇಸ್ ದ ಕಾರ್ ಗ್ರೌಂಡಲ್ಲಿ ಪ್ಲೇಸ್ ಮಾಡಿ, ಕೀ ಕೊಡ್ತೀವಲ್ಲ ಕಾರು, ಅದು ತಿರ್ಗಾ ಮೂವ್ ಆಗ್ತಾ ಇದೆ. ಡಿಡ್ ಇಟ್ ಮೂವ್? ಮೂವ್ ಆಗುತ್ತೆ. ಕೀ ಕೊಟ್ಟಾಗ ಏನಾಗುತ್ತೆ? ಮೂವ್ ಆಗುತ್ತೆ. ಅಥವಾ ಫ್ರಮ್ ವ್ಯಾರ್ ಇಟ್ ಅಕ್ವೈರ್ ಎನರ್ಜಿ, ಆ ಕೀಯಿಂದ ನಾವು ಪ್ರೆಸ್ ಮಾಡ್ತೀವಿ, ಫೋರ್ಸ್ ಕೊಡ್ತೀವಲ್ಲ, ಸೊ ಅದರಿಂದ ಅದಕ್ಕೆ ಎನರ್ಜಿ ಸಿಗುತ್ತೆ. ಡಸ್ ದ ಎನರ್ಜಿ ಅಕ್ವೈರ್ ಡಿಪೆಂಡ್ ಆನ್ ದಿ ನಂಬರ್ ಆಫ್ ವಿಂಡಿಂಗ್ಸ್? ಎಸ್. ನಾವು ಎಷ್ಟು ಕೀ ಕೊಡ್ತೀವೋ ಅದ್ರ ಮೇಲೆ ಅದು ಪ್ರೊಸೆಸ್ ಆಗುತ್ತೆ. ಮುಂದಕ್ಕೆ ಎಷ್ಟು ಮೂವ್ ಆಗಬೇಕು ಅಂಬದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ಹೌ ಕ್ಯಾನ್ ಯು ಟೆಸ್ಟ್ ದಿಸ್? ಇದು ನಾವು ಎಷ್ಟು ಸಲ ಸುತ್ತೀವಿ? ಈಗ ನಿಧಾನಕ್ಕೆ 2 ಸಲ ಸುತ್ತಿದಾಗ ಅದು
ಒಂದು ಸ್ವಲ್ಪ ಪೊಸಿಷನ್ ಮಾತ್ರ ಚೇಂಜ್ ಆಗಿರುತ್ತೆ, ಅಥವಾ ಜಾಸ್ತಿ ಕೀ ಕೊಟ್ಟಾಗ ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ತಾರೆ. ಸೊ ಈ ಥರ ಒಂದು ಪೊಟೆನ್ಷಿಯಲ್ ಎನರ್ಜಿ ಅದ್ರ ಮೇಲೆ ಇರೋದ್ರಿಂದ, ಅಕ್ವೈರ್ ಆಗಿಂದ ನಾವು ಎಷ್ಟು ಸಲ ಆ ಕೀ ಕೊಡ್ತೀವೋ ಅದ್ರ ಮೇಲೆ ಆ ಮೂವಿಂಗ್ ಆಬ್ಜೆಕ್ಟ್ ಬಂದು ಡಿಪೆಂಡ್ ಆಗುತ್ತೆ. ಅದು ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗಿರುತ್ತೆ. ಓಕೆನಾ. ದೆನ್ ಆಕ್ಟಿವಿಟಿ 11.11 ಲಿಫ್ಟ್ ದನ್ ಆಬ್ಜೆಕ್ಟ್ ಥ್ರೋ ಎ ಸರ್ಟೈನ್ ಹೈಟ್. ಓಕೆ, ಸರ್ಟೈನ್ ಹೈಟ್ ಎಲ್ಲ ಲಿಫ್ಟ್ ಮಾಡಬೇಕು. ದ ಆಬ್ಜೆಕ್ಟ್ ಕ್ಯಾನ್ ನೌ do work. It begins to fall when released. It begins to fall when released. This implies that it has acquired some energy. If raised to greater height, it can do more work and hence possess more energy. Alva, hence possess more energy. From where did it get the energy? ಇದು ಎಲ್ಲಿಂದ ಎನರ್ಜಿ ತಗೊಳುತ್ತೆ? ಥಿಂಕ್ ಅಂಡ್ ಡಿಸ್ಕಸ್. ಓಕೆ, ಇದ್ರ ಬಗ್ಗೆ ಥಿಂಕ್ ಅಂಡ್ ಡಿಸ್ಕಸ್. ಬನ್ನಿ ಇದ್ರಲ್ಲಿ ನೋಡೋಣ, ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಇನ್ ದಿ ಅಬೋವ್ ಸಿಚುವೇಶನ್ ದ ಎನರ್ಜಿ ಗೆಟ್ ಸ್ಟೋರ್ಡ್ ಡ್ಯೂ ಟು ದಿ ವರ್ಕ್ ಡನ್ ಆನ್ ದಿ ಆಬ್ಜೆಕ್ಟ್. ಇಲ್ಲಿ ಏನು ಹೇಳಿದ್ರೆ, ಒಂದು ಆಬ್ಜೆಕ್ಟ್ನ ಲಿಫ್ಟ್ ಮಾಡಬೇಕು. ದ ಆಬ್ಜೆಕ್ಟ್ ಕ್ಯಾನ್ ನಾವು ಡೂ ವರ್ಕ್ ಅಲ್ವಾ, ಡೂ ವರ್ಕ್. ಇಟ್ ಬಿಗಿನ್ಸ್ ಟು ಫಾಲ್ ವೆನ್ ರಿಲೀಸ್ಡ್ ಅಲ್ವಾ. ನಾವು ಉದ್ದದಿಂದ ಒಂದು ಆಬ್ಜೆಕ್ಟ್ನ ಎತ್ಬಿಟ್ಟು ನಾವು ಮತ್ತೆ ರಿಲೀಸ್ ಮಾಡಿದಾಗ ಮಾತ್ರ ಕೆಳಗಡೆ ಬೀಳೋದು. ದಿಸ್ ಇಂಪ್ಲೈಸ್ ದ ಅಕ್ವೈರ್ಡ್ ಸಮ್ ಎನರ್ಜಿ ಅಲ್ವಾ. ಒಂದು ಸ್ವಲ್ಪ ಎನರ್ಜಿ ಸಿಕ್ಕಿದೆ, ಮೇಲಿಂದ ಮತ್ತೆ ಅದು ಕೆಳಗಡೆ ಬೀಳುತ್ತೆ. ಸೊ ಅದು ಏನಂತ ಹೇಳ್ತಾರೆ ನೋಡಿ ಇಲ್ಲಿ, ಸ್ಟೋರ್ಡ್ ಡ್ಯೂ ಟು ವರ್ಕ್ ಡನ್. ಒಂದು ವರ್ಕ್ ನಡೆದಿದೆ, ಸೊ ಅಲ್ಲಿಂದ ಆಬ್ಜೆಕ್ಟ್ ನಾವು ಮೇಲೆ ಎತ್ಕೊಂಡು ಹೋದಾಗ ಅಲ್ಲಿಂದ ನಾವು ತಿರ್ಗಾ ಅದು ಹಾಕಿದಾಗ ಒಂದು ಟೈಪ್ ಆಫ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ದ ಎನರ್ಜಿ ಟ್ರಾನ್ಸ್ಫರ್ ಟು ಎನ್ ಆಬ್ಜೆಕ್ಟ್ ಈಸ್ ಸ್ಟೋರ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ದ ಎನರ್ಜಿ ಟ್ರಾನ್ಸ್ಫರ್ ಆಗಿತ್ತಲ್ಲ ಆಬ್ಜೆಕ್ಟ್ಗೆ, ಆ ಆಬ್ಜೆಕ್ಟ್ಗೆ ಟ್ರಾನ್ಸ್ಫರ್ ಆಗಿರೋದನ್ನು ನಾವು ಪೊಟೆನ್ಷಿಯಲ್, ಸ್ಟೋರ್ ಆಗಿರುತ್ತೆ, ಅದನ್ನು ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ನಾಟ್ ಯೂಸ್ಡ್ ಟು ಕಾಸ್ ಎ ಚೇಂಜ್ ಇನ್ ದಿ ವೆಲಾಸಿಟಿ. ಓಕೆ, ಇಫ್ ಇಟ್ ಈಸ್ ನಾಟ್ ಯೂಸ್ಡ್ ಟು ಕಾಸ್ ಎ ಚೇಂಜ್ ಇನ್ ದಿ ವೆಲಾಸಿಟಿ ಆರ್ ಸ್ಪೀಡ್ ಆಫ್ ದಿ ಆಬ್ಜೆಕ್ಟ್. ಓಕೆ, ಇದು ಯಾವ್ದನ್ನ ಕಾಸ್ ಆಗುತ್ತೆ? ಕಾಸ್ ಎ ಚೇಂಜ್ ಇನ್ ದಿ ವೆಲಾಸಿಟಿ, ಚೇಂಜ್ ಇನ್ ದಿ ವೆಲಾಸಿಟಿ ಮೇಲೆ ಕಾಸ್ ಆಗುತ್ತೆ. ಆರ್ ಸ್ಪೀಡ್ ಆಫ್ ದಿ ಆಬ್ಜೆಕ್ಟ್. ಯು ಟ್ರಾನ್ಸ್ಫರ್ ಎನರ್ಜಿ ವೆನ್ ಯು ಸ್ಟ್ರೆಚ್ ಎ ರಬ್ಬರ್ ಬ್ಯಾಂಡ್. ಅಲ್ಲ, ಒಂದು ರಬ್ಬರ್ ಬ್ಯಾಂಡ್ ಸ್ಟ್ರೆಚ್ ಮಾಡಿ ಇಲ್ಲಿ ಹೇಳದ್ನಲ್ವಾ. ಸೊ ಒಂದು ರಬ್ಬರ್ ಬ್ಯಾಂಡ್ ನೀವು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ, ಅದು ತಿರ್ಗಾ ಪೊಸಿಷನ್ಗೆ ರೀಗೈನ್ ಆಗಲ್ಲ. ಒಂದು ಟೈಪ್ ಆಫ್ ಎನರ್ಜಿ ಅದು ಸಿಕ್ಕಿರುತ್ತಪ್ಪ. ದ ಎನರ್ಜಿ ಟ್ರಾನ್ಸ್ಫರ್ ಟು ದಿ ಬ್ಯಾಂಡ್, ಇಟ್ ಇಸ್ ಪೊಟೆನ್ಷಿಯಲ್ ಎನರ್ಜಿ. ಎಸ್, ಇಟ್ಸ್ ಎ ಪೊಟೆನ್ಷಿಯಲ್ ಎನರ್ಜಿ. ಯು ಡೂ ವರ್ಕ್ ವೈಲ್ ವೈಂಡಿಂಗ್ ದ ಕೀ ಆಫ್ ಎ ಟಾಯ್ ಕಾರ್. ಅಥವಾ ವೈಂಡಿಂಗ್ ಮಾಡಿದಾಗ ಏನಾಗುತ್ತೆ, ಅಲ್ಲೂ ಒಂದು ಟೈಪ್ ಆಫ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ಆಲ್ಸೋ ಎ ಪೊಟೆನ್ಷಿಯಲ್ ಎನರ್ಜಿ. ದ ಎನರ್ಜಿ ಟ್ರಾನ್ಸ್ಫರ್ ಟು ದ ಸ್ಪ್ರಿಂಗ್ ಇನ್ಸೈಡ್ ಸ್ಟೋರ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಆ ಸ್ಪ್ರಿಂಗ್ಗೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಅದು ಕೂಡ ಏನಂತಾರೆ, ಪೊಟೆನ್ಷಿಯಲ್ ಎನರ್ಜಿ ಎಂದೇ ಹೇಳ್ತಾರೆ. ದ ಪೊಟೆನ್ಷಿಯಲ್ ಎನರ್ಜಿ ಪೊಸೆಸ್ಡ್ ಬೈ ದಿ ಆಬ್ಜೆಕ್ಟ್ ಇನ್ ದಿ ಎನರ್ಜಿ ಪ್ರೆಸೆಂಟ್ ಇನ್ ಇಟ್ ಬೈ ವಿರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್ ಆರ್ ಕಾನ್ಫಿಗರೇಷನ್. ಓಕೆ, ದ ಪೊಸಿಷನ್ ಎನರ್ಜಿ ಪೊಸೆಸ್ಡ್ ಬೈ ದಿ ಆಬ್ಜೆಕ್ಟ್. ದ ಪೊಸಿಷನ್ ಎನರ್ಜಿ possessed by the object. Object ಮೇಲೆ ಪೊಸಿಷನ್ ಇದಾಗಿರುತ್ತೆ. ಸೊ ಎನರ್ಜಿ ಪ್ರೆಸೆಂಟ್ ಇನ್ ಇಟ್ by virtue of its position or configuration. Then activity 11.2 comes. Let us see. So take a bamboo stick, make a bow as shown in figure 11.6 ಅಲ್ಲಿ ತರ ಮಾಡತ್ರ a bow and arrow ಮಾಡಬೇಕು. Okay, place an arrow made of a light stick on it with one end supported by the stretched string. Now stretch the used string and release the arrow. Okay, stretch string use ಮಾಡ್ಬಿಟ್ಟು release arrow ನ release ಮಾಡಬೇಕು. Notice the arrow flying off the bow ಅಲ್ವಾ. ಈ arrow ಏನಾಗುತ್ತೆ, ಫ್ಲೈ ಬಿಟ್ಟು ಆ ಬೌ ಬಿಟ್ಟು ಆಚೆ ಹೋಗುತ್ತೆ, ಸರಿನಾ. ದೆನ್ ನೋಟಿಸ್ ದ ಚೇಂಜ್ ಇನ್ ದಿ ಶೇಪ್ ಆಫ್ ದ ಬೌ ಅಲ್ವಾ. ಇದೇನಾಗುತ್ತೆ, ನಾವು ಮತ್ತೆ ಸೆಳೆದು ಬಿಟ್ಟಾಗ ಅಲ್ಲಿ ಒಂದು ಟೈಪ್ ಆಫ್ ಚೇಂಜ್ ಇರುತ್ತೆ ಪೊಸಿಷನ್ ಅಲ್ಲಿ ಅಲ್ವಾ. ದೆನ್ ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಇನ್ ದ ಬೌ ಡ್ಯೂ ಟು ದಿ ಚೇಂಜ್ ಆಫ್ ಶೇಪ್. ಪೊಟೆನ್ಷಿಯಲ್ ಏನಾಗಿರುತ್ತೆ, ಪೊಟೆನ್ಷಿಯಲ್ ಸ್ಟೋರ್ ಆಗಿರುತ್ತೆ ಅಲ್ವಾ. ದಟ್ ಈಸ್ in the bow due to the change of shape ಮೇಲೆ is thus used in the form of kinetic energy is throwing of the arrow. Okay, ಅದೇನಾಗಿರುತ್ತೆ, in the form of kinetic energy ಮೇಲೆ ಸ್ಟೋರ್ ಆಗಿರುತ್ತೆ, is throwing of arrow. Okay, the remaining things we see in the next video, children. Thank you, bye.